ನಾನಿವತ್ತು ಬೆಂಗಳೂರಿನ ಕೋರಮಂಗಲ ಜಸದ್ರದಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಇದು ಮೊದಲು ಕಂಪ್ಲೀಟ್ ಆಗಿ ಕಪ್ಪಾಗಿತ್ತು, ಈ ರೀತಿ ಇತ್ತು, ನೋಡ್ಬೋದು ಹತ್ರ ತಮ್ಮ ಈ ರೀತಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ತುಂಬಾ ಎಫೆಕ್ಟಿವ್ ಆಗಿ ಬರ್ತಾ ಇದೆ, ಈ ಕಂಪ್ಲೀಟ್ ಕ್ಲೀನ್ ಆಗ್ತಾ ಇದೆ. ಇದಕ್ಕೆ ನಾನು ಸ್ಟೀಲ್ ನಾರ್ ಮತ್ತು ಬ್ರಷನ್ನು ಹಾಕಿ ಉಜ್ತಾ ಇದ್ದೀನಿ. ಇದು ಹಾಕಿದ ಕೂಡಲೇ ಕಂಪ್ಲೀಟಾಗಿ ಕ್ಲೀನ್ ಆಗ್ತಾ ಇದೆ. ಸೊ ನಿಮಗೆ ಇದನ್ನು ಫೋಟೋದ ಮುಖಾಂತರ ನಾನು ತೋರಿಸ್ತೀನಿ, ಮೊದಲು ಹೇಗಿತ್ತು ಬಿಫೋರ್ ಮತ್ತು ಆಫ್ಟರನ್ನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಇದು ತುಂಬಾ ಯೂಸ್ ಆಗುತ್ತೆ. ಮತ್ತು ಈ ಕಂಚಿನ ಪಾತ್ರೆಗಳು ಮತ್ತು ಎಲ್ಲದನ್ನು ಕ್ಲೀನ್ ಮಾಡಲಿಕ್ಕೆ ಹೊರಗಡೆಯ ಯಾವುದೇ ಒಂದು ಬ್ರಾಸು ಅಥವಾ ಯಾವುದನ್ನು ಉಪಯೋಗಿಸಬೇಕಾಗಿಲ್ಲ. ಈ ಒಂದು ಜಸ್ಟ್ ಬಾಟ್ಲ್ ಇದು MRP ಬಂದು 199 ಇದೆ. ಈ ಪ್ರಾಡಕ್ಟ್ ನಿಮಗೆ ಬೇಕಾದರೆ ನನಗೆ ಕರೆ ಮಾಡ್ಬೋದು ನೀವು. ತುಂಬ ಯೂಸ್ ಆಗುತ್ತೆ ನಿಮಗೆ. ಕಂಚಿನ ಪಾತ್ರೆಗಳನ್ನು ಉಪಯೋಗಿಸಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದ್ರ ಬಿಫೋರ್ ಆಫ್ಟರನ್ನು ಈ ಒಂದು ಸ್ಕ್ರೀನಲ್ಲಿ, ಈ ಒಂದು ವಿಡಿಯೋದಲ್ಲೇ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನಿಮ್ಗೆ ಯಾರಿಗಾದರೂ ಇದು ಬೇಕು ಅಂತ ಹೇಳಿದರೆ ನನಗೆ ಕರೆ ಮಾಡ್ಬೋದು. ಧನ್ಯವಾದಗಳು. ಹೇಗೆ ಕ್ಲೀನ್ ಆಗ್ತಾ ಇದೆ, ಶೈನಿಂಗ್ ಬರ್ತಾ ಇರೋದು ನೋಡ್ತಾ ಇರ್ಬೋದು. ಹೇಗೆ ಕ್ಲೀನಾಗಿ ಶೈನಿಂಗ್ ಬರುತ್ತೆ ಅಂತ ನೋಡ್ಬೋದು ನೀವು. ಕಂಪ್ಲೀಟ್ ಕಪ್ಪಗಿರುವಂಥದ್ದು ಇದು, ಕಪ್ಪಗಿರೋದು ಕ್ಲೀನಾಗಿ ನೈಸಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ. ಇದೆಲ್ಲ ಫುಲ್ ಕಪ್ಪಾಗಿದೆ. ಕ್ಲೀನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಾಯಿಬಾಬಾ ದೇವಸ್ಥಾನದ ಮುಖ್ಯಸ್ಥರಾದ ಮುನಿಯಲ್ಲಪ್ಪ ಅವರಿಗೆ ಕೂಡ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವರೇ ಹೇಳಿದ್ದು ಇದನ್ನು ಕ್ಲೀನ್ ಮಾಡೋದು ನಿಮ್ಮಲ್ಲೇ, ನಿಮ್ಮ ಸಂಸ್ಥೆಯಲ್ಲಿ ಏನಾದರೂ ಇದೆಯಾ ಅಂತ. ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಅವರು ಇಮಿಡಿಯೇಟ್ಲಿ ತಗೊಬಂದು ಹಾಕಿ ನೋಡೋಣ, ಚೆನ್ನಾಗಿದ್ದರೆ ಮತ್ತೆ ಉಪಯೋಗಿಸೋಣ ಪರ್ಮನೆಂಟ್ಲಿ ಅಂತ ಹೇಳಿದರು. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ದೇವಸ್ಥಾನಗಳಲ್ಲೂ ಉಪಯೋಗಿಸ್ಬೋದು ಮತ್ತು ನಿಮ್ಮ ಮನೆಯಲ್ಲೂ ಉಪಯೋಗಿಸ್ಬೋದು. ನೀವು ಉಪಯೋಗಿಸಿದಾಗ ನಿಮಗೆ ಹೊರಗಡೆ ಇದು ಕೈಯೆಲ್ಲ ಗಲೀಜಾಗುತ್ತೆ ಮತ್ತು ಕೈಯೆಲ್ಲ ಇದಾಗುತ್ತೆ. ಇಲ್ಲಿ ಏನೂ ಆಗಿಲ್ಲ, ಕೈ ತುಂಬಾ ಕ್ಲೀನಾಗಿದೆ. ನಾರ್ಮಲ್ ಕೈಯನ್ನು ಉಪಯೋಗಿಸಿರೋದು. ಗ್ಲೌಸ್ ಹಾಕ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಕೆಲವು ಸಲ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಅದನ್ನು ಉಪಯೋಗಿಸೋದು ಬೇಡ. ಗ್ಲೌಸ್ ಹಾಕ್ಕೊಂಡು ಉಪಯೋಗಿಸಿದ್ರೆ ನಿಮಗೆಲ್ಲರಿಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು.